ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗಿನೇ ವ್ಲಾಗ್ನ ಚಾಲೂ ಮಾಡೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು, ಇಲ್ಲಿ ನಾನು ನಾಷ್ಟ ಮಾಡ್ಲಾಕತ್ತೀನಿ. ಇದು ಮನೆದು ದೋಸೆ ಹಿಟ್ಟಿತ್ತು. ಇದನ್ನು ಇವತ್ತು ಪೌಡ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಚಟ್ನಿ ಏನು ಮಾಡೋಕ್ಕೆ ಹೋಗಿಲ್ಲ. ಉಳ್ಳಾಗಡ್ಡಿ ಮತ್ತು ಉಳ್ಳಾಗಡ್ಡಿ ಹಾಕಿನಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಪೌಡ್ ಮಾಡಿಕೊಡಕತ್ತೀನಿ. ಮತ್ತು ಚಟ್ನಿ ಮಾಡಿದ್ರೆ ಲೇಟ್ ಆಗುತ್ತಾ ಅಂಥೇಳಿ ಸ್ವಲ್ಪ ಹಿಟ್ಟಿತ್ತದು, ಹಂಗೆ ಮಾಡಿ ಕೊಡ್ಲಾಕತ್ತೀನಿ ಹುಡುಗರಿಗೆ. ನಾನು ಮತ್ತು ಹುಡುಗರು ಅಷ್ಟೇ 3 ಜನ ಇವಾಗ ನಾಷ್ಟ ಮಾಡೋದು. ಹಸ್ಬೆಂಡ್ ಅವರು ಬೆಳಗ್ಗೆನೇ ಹೋದರು. ಅವ್ರಿಗೆ ರಾಗಿ ಗಂಜಿ ಮಾಡಿಕೊಡತ್ತಂದ್ರು. ರಾಗಿ ಗಂಜಿ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೊಲಕ್ಕೆ ಹೋದರು. ನಮ್ಮ 3 ಮಂದಿಗೆ ಅಂಥೇಳಿ ಇದೊಂದು ಸ್ವಲ್ಪ ಹಿಟ್ಟಿತ್ತು. ಮೊನ್ನೆದು ದೋಸೆ ಮಾಡಿದ್ದೆ, ಅದು ಹಿಟ್ಟು ಉಳಿದಿತ್ತು, ಫ್ರಿಜ್ನಲ್ಲಿ ಎತ್ತಿ ಇಟ್ಟಿದ್ದೆ. ಇವಾಗ ಅದರದ ಪೌಡ್ ಮಾಡ್ಲಾಕತ್ತೀನಿ ನೋಡ್ರಿ. ಅದೇ ರೀತಿ ಇವತ್ತು ಒಂದು ಸ್ವಲ್ಪ ಜಲ್ದಿನೇ ಬೆಳಿಗ್ಗೆ ಜಲ್ದಿನೇ ಎದ್ದು ನೋಡ್ರಿ. ಯಾಕಂದ್ರೆ ಬ್ಯಾಸಿ ಇವಾಗಂತ್ರ ನಿನ್ನೆ ದಿನ ಕರೆಂಟ್ ಇದ್ದಿದ್ದಿಲ್ಲ ನಮ್ಮ ಕಡೆ. ಕರೆಂಟ್ ಇರ್ಲಿಕ್ಕಂದ್ರೆ ಅಷ್ಟೊಂದು ಸೆಕೆ ಆಗುತ್ತೆ. ಹಾಗಾಗಿ ಸೆಕೆಗೆ ರಾತ್ರಿ ಬೆಳಗ್ತನ ನಿದ್ದೆನೇ ಇಲ್ಲ ನೋಡ್ರಿ. ಯಾವಾಗ ಬೆಳಕಾಗುತ್ತಾ ನಂಗೆ ಆಗ್ಬಿಟ್ಟಿತ್ತು. ಬೆಳಕಾದ ಕೂಡಲೇ ಅಂದ್ರೆ 5 ಗಂಟೆಗೆ ಎದ್ಬಿಟ್ನೆ. ಇವತ್ತು ನಾನು ಸುಮ್ಮನೆ ನೀರು ಹತ್ತಲ್ಲ ಬಿಡಲ್ಲ ಮಲ್ಕೊಂಡು ಸುಮ್ಮನೆ ಹೊಳ್ಳಾಡೋದಾಕ ಅಂಥೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡ್ರಿ. ಇವತ್ತು ಮಳೆ ಬರೋಂಗಿಲ್ಲ ಬಿಡೋಂಗಿಲ್ಲ, ಸುಮ್ಮನೆ ಗುಡುಗ ಮಿಂಚ ಬರ್ಲಿಕ್ಕೆ ಚಾಲೂ ಮಾಡ್ತದ. ಗುಡುಗ ಮಿಂಚ ಸಲಂದ ಕರೆಂಟ್ ತೆಗೆದುಬಿಟ್ಟಾರ. ಕರೆಂಟ್ ಇದ್ರೆ ಒಂದು ಸ್ವಲ್ಪ ಫ್ಯಾನಿನ ಗಾಳಿಗೆ ಅದು ನಿದ್ದು ಬರ್ತದ. ಕರೆಂಟ್ ಇಲ್ಲಾರ ಕಾಲಾಗ ನಿನ್ನೆ ಬೆಳತನ ನಿದ್ದೆನೇ ಇಲ್ಲ ನೋಡ್ರಿ. ರಾತ್ರಿ ಯಾರು ಬರ್ತಾವಂತ ಅಂದ್ಕೊಂಡ್ವಿ, ಕರೆಂಟ್ ರಾತ್ರಿನೂ ಬರಲಿಲ್ಲ. ಹಾಗಾಗಿ ನಿದ್ದೆನೇ ಇಲ್ಲ ನೋಡ್ರಿ ನಿನ್ನೆ. ಕೆಲವೊಬ್ರು ಕಮೆಂಟ್ ಹಾಕ್ತಿರ್ತಾರ. ಏನು ಕಮೆಂಟ್ ಹಾಕ್ಬೇಕಂತ ಹಾಕ್ತಾರೋ, ಏನೋ ತಿಳಿದು ಹಾಕ್ತಾರೋ ತಿಳಿಲಾರ್ದೆ ಹಾಕ್ತಾರೋ ಗೊತ್ತಿಲ್ಲ. ಅವರು ನಮ್ಮ ಇಷ್ಟ ಅಂದರೆ ನಮ್ಮ ಪರ್ಸ್ನಲ್ ವಿಷಯನ ತೊಗೊಂಡು ಅವ್ರಿಗೆ ಕಮೆಂಟ್ ಹಾಕೋದ್ರಿಂದ ಅವ್ರಿಗೆ ಏನು ಸಿಗ್ತದೋ ಅಂಥೇಳಿ ನನಗೆ ಗೊತ್ತಿಲ್ಲ ನೋಡ್ರಿ. ನಾವು ನಮ್ಮ ಇಷ್ಟ ಬಂದಂಗೆ ಇರ್ತೇವೆ. ಅದನ್ನು ತೊಗೊಂಡು ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನೋಡ್ರಿ. ಅಂತಂದ್ರೆ ಏನಂತ ಹಾಕ್ಯಾರ ಅಂತಂದ್ರೆ, ನಿಮಗೆ ಹಾಕೊಳಕ್ಕೆ ಬೇರೆ ಬಟ್ಟೆನೇ ಇಲ್ವಾ, ನೀವು ಹಾಕಿದ ಬಟ್ಟೆನೇ ಹಾಕ್ಕೊಂಡು ಬ್ಲಾಗ್ನ ಮಾಡ್ತಿರಲ್ಲ ಅಂಥೇಳಿ ಕಮೆಂಟ್ ಹಾಕ್ಯಾರ. ಅಂದ್ರೆ ಬಟ್ಟೆ ಹಾಕೊಳ್ಳೋದು, ಯಾವ ಬಟ್ಟೆ ಹಾಕೊಳ್ಳೋದು ಯಾವ ಬಟ್ಟೆ ಹಾಕೋಬಾರ್ದು ಅಂಥೇಳಿ ಅದು ನನ್ನ ಇಷ್ಟ. ಅದು ನನಗೆ ಯಾವ ಬಟ್ಟೆ ಹಾಕ್ಕೊಂಡ್ರೆ ನನಗೆ ಕಂಫರ್ಟೇಬಲ್ ಅನಿಸುತ್ತೋ ಆ ಬಟ್ಟೆನ ನಾನು ಹಾಕ್ಕೊಂಡ್ಬಿಟ್ಟು ಬ್ಲಾಗ್ನ ಮಾಡ್ತೀನಿ. ಅದು ನನ್ನ ಇಷ್ಟ. ಅದನ್ನು ತೊಗೊಂಡು ಅವ್ರು ಏನು ಮಾಡ್ತಾರೆ, ಇಂಥ ವಿಷಯ ಎಲ್ಲ ತೊಗೊಂಡ್ಬಿಟ್ಟು ಕಮೆಂಟ್ ಹಾಕ್ತಾರೆ. ಏನು ಅಂಥವ್ರಿಗೆಲ್ಲ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ ನೋಡ್ರಿ. ಅಂದ್ರೆ ನನಗೆ ಯಾವುದು ಸೂಟ್ ಆಗುತ್ತೋ, ನನಗೆ ಯಾವುದು ಹಾಕ್ಕೊಂಡ್ರೆ ನನಗೆ ಕಂಫರ್ಟೇಬಲ್ ಆಗುತ್ತೋ ನಾ ಅದನ್ನು ಹಾಕ್ಕೋತೀನಿ. ಅದನ್ನು ತೊಗೊಂಡು ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಹಾಕ್ರಿ ಅಂಥೇಳಿ ನಂದೊಂದು ಅನಿಸಿಕೆ ನೋಡ್ರಿ. ನಾನೇನು ಅವ್ರಿಗೆ ಭಯಕತ್ತಿಲ್ಲ, ಆದರೂ ಈ ಥರ ಎಲ್ಲ ಕಮೆಂಟ್ ಹಾಕ್ತಾರಲ್ಲ ಅಂಥೇಳಿ ನಾನು ನಿಮ್ಗೆ ವಿಷಯ ತೊಗೊಂಡು ಇವತ್ತು ಹೇಳಾಕತ್ತೀನಿ ನೋಡ್ರಿ. ಅಂದರೆ ಈ ಥರ ಎಲ್ಲ ನಿಮ್ಗೆ ಹಾಕೊಳಕ್ಕೆ ಬಟ್ಟೆ ಇಲ್ವಾ ಹೀಗೆಲ್ಲ ಕೇಳ್ತಾರೆ. ಏನು ಅಂಥವ್ರಿಗೆಲ್ಲ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ ನೋಡ್ರಿ. ನೋಡ್ರಿ, ಇಂಥ ಜನ ಎಲ್ಲ ಇರ್ತಾರೆ. ಅವ್ರಿಗೆ ನಮ್ಮ ಪರ್ಸ್ನಲ್ ವಿಷಯ ತೊಗೊಂಡು ಏನು ಮಾಡಬೇಕು. ನನಗೆ ಹಾಕೊಳಕ್ಕೆ ಬಟ್ಟೆ ಹಾಕಿಲ್ಲ, ನನಗೆ ಸಾಕಷ್ಟು ಬಟ್ಟೆ ಇದಾವೆ. ಅದರಲ್ಲಿ ನನಗೆ ಯಾವುದು ಹಾಕೊಂಡ್ರೆ ನನಗೆ ಕಂಫರ್ಟೇಬಲ್ ಆಗುತ್ತೋ, ಈ ಸೆಕೆಗೆ ಇದಕ್ಕೆ ಈ ಹೀಟಿಗೆ ನನಗೆ ಯಾವುದು ಹಾಕೊಂಡ್ರೆ ನನಗೆ ಅಡ್ಜಸ್ಟ್ ಆಗುತ್ತೋ ಅದನ್ನು ನಾನು ಹಾಕೊತೀನಿ. ವ್ಲಾಗ್ ಅಂತಂದ್ರೆ ನಾವು ಯಾವ ರೀತಿ ಇರ್ತೇವೆ, ಡೈಲಿ ಯಾವ ರೀತಿ ಮನೇಲಿ ಇರ್ತೇವೋ ಅದನ್ನು ತೋರಿಸೋದಾಗಿರ್ತದೆ. ಹಾಗಾಗಿ ನಾನು ಮನೇಲಿ ಯಾವ ರೀತಿ ಇರ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ನಾನು ವ್ಲಾಗ್ ಮಾಡಾಕತ್ತೀನಿ ಅಂತ ಹೇಳಿ ನಾನು ಇಲ್ಲಾರ್ದನ್ನ ನಾನು ತೋರಿಸ್ಕೊಳಕ್ಕೆ ಹೋಗಂಗಿಲ್ಲ. ಹಾಗಾಗಿ ನಾನು ಮನೆಯಲ್ಲಿ ಯಾವಾಗಲೂ ಯಾವ ರೀತಿ ಇರ್ತೀನೋ ಅದೇ ರೀತಿನೇ ನಾನು ನಿಮ್ಗೆ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಹಾಗಾಗಿ ನೀವೆಲ್ಲ ಈ ರೀತಿ ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ ನೋಡ್ರಿ. ಹಾಗಾಗಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಕನ್ನಡಿ ಮುಂದೆ ಕೂತು ಮೇಕಪ್ ಮಾಡಿಕೊಂಡು ಆ ರೀತಿ ಎಲ್ಲ ನನಗೆ ಮಾಡ್ಲಿಕ್ಕಾಗಲ್ಲ. ನಾನು ಮನೆಯಲ್ಲಿ ಯಾವ ರೀತಿ ಇರ್ತೀನಿ, ಯಾವ ರೀತಿ ನಾನು ನ್ಯಾಚುರಲ್ ಆಗಿರ್ತೀನಿ ಅದೇ ರೀತಿನೇ ನಾನು ನಿಮ್ಗೆ ತೋರಿಸ್ತಿರ್ತೀನಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ, ನೀರಿನ ಬಾಟ್ಲಿ ಖಾಲಿ ಆಗ್ಯಾವ, ಕುಡಿ ನೀರಿನ ಬಾಟ್ಲಿ ತರಬೇಕು. ಅದೇ ರೀತಿ ಪಲ್ಯ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂಥೇಳಿ ಬೆಂಡೆಕಾಯಿನ ಹೋಳ್ಕೊಳಕತ್ತೀನಿ. ಅದೇ ರೀತಿ ಇವತ್ತು ಜೋಳದ ರೊಟ್ಟಿ ಕೂಡ ಮಾಡಬೇಕು. ಬೆಂಡೆಕಾಯಿ ಪಲ್ಯ ಜೊತೆ ಜೋಳದ ರೊಟ್ಟಿನ ಮಧ್ಯಾಹ್ನದ ಊಟಕ್ಕೆ ಅಂಥೇಳಿ ಹುಡುಗರಿಗೆ ಕೊಡ್ತೀನಿ. ಮತ್ತು ಹಸ್ಬೆಂಡ್ ಕೂಡ ಅವರು ಮಧ್ಯಾಹ್ನ ಆಳು ಕರ್ಕೊಂಡು ಬರ್ತಾರೆ. ಅಂದ್ರೆ ಈ ಕಡೆ ನಮ್ಮ ಹಳ್ಳಿ ಕಡೆ ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾರೆ ಕೆಲಸಕ್ಕೆ. ಅಂದ್ರೆ ಹೊಲದ ಕೆಲಸಕ್ಕೆ ಆಳುಗಳು ಬೆಳಿಗ್ಗೆ 8ಕ್ಕೆ ಹೋಗ್ತಾರೆ. ಮಧ್ಯಾಹ್ನ 2 ಗಂಟೆ ಅನ್ನೋದ್ರಾಗ
ಬಂದುಬಿಡ್ತಾರೆ. ಮತ್ತು ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಕೆಲಸ ಮಾಡಿದ್ರೆ 100 ರೂಪಾಯಿ ಪಗಾರ ಅಂಥೇಳಿ ಈ ರೀತಿ ಬೆಳಿಗ್ಗೆ 8 ಗಂಟೆಯಿಂದ 1:30 ತನಕ ಆ ರೀತಿ ಹೊಲದಲ್ಲಿ ಕೆಲಸ ಮಾಡಿದರೆ 400 ರೂಪಾಯಿ ಪಗಾರ ಅಂಥೇಳಿ ಈ ರೀತಿ ಆಳುಗಳಿಗೆ ಪಗಾರ ಕೊಡಬೇಕಾಗತ್ತೆ. ನಮ್ದು ಟ್ರ್ಯಾಕ್ಟರ್ ಒಳಗೆ ಆಳುಗಳು ಕರ್ಕೊಂಡು ಹಸ್ಬೆಂಡ್ ಹೋಗಿರ್ತಾರೆ. 1:30 2 ಗಂಟೆಗೆ ಹಿಂಗೆ ಕರ್ಕೊಂಡು ಮನೆಗೆ ಬರ್ತಾರೆ. ಅವ್ರು ಬರ್ತಾರೆ ಅಂಥೇಳಿ ಇವಾಗ ನಾನು ಮಧ್ಯಾಹ್ನದ ಅಡುಗೆನ ಮಾಡ್ಲಕತ್ತೀನಿ ನೋಡ್ರಿ. ಯಾವಾಗಲೂ ಮಾಮೂಲಾಗಿ ಅವ್ರು ಹೊಲದಲ್ಲೇ ಊಟ ಮಾಡ್ತಿದ್ರು. ಇವಾಗ ಆಳುಗಳನ್ನೆಲ್ಲ ಕರ್ಕೊಂಡು ಬರ್ತಾರಲ್ಲ ಮನೆಗೆ ಬರ್ತಾರೆ, ಹಾಗಾಗಿ ಇಲ್ಲೇ ಊಟ ಮಾಡ್ತಾರೆ. ಹಾಗಾಗಿ ನಾನು ಮಧ್ಯಾಹ್ನದ ಅಡುಗೆನ ಮಾಡ್ಲಾಕತ್ತೀನಿ ನೋಡ್ರಿ. ಪಲ್ಯ ಮಾಡ್ಲಾಕತ್ತೀನಿ. ಪಲ್ಯ ಆದ್ಮ್ಯಾಗ ರೊಟ್ಟಿ ಹಂಚಿ ಕೂಡ ಇಡ್ತೀನಿ ನೋಡ್ರಿ. ರೊಟ್ಟಿ ಏನು ಜಾಸ್ತಿ ಮಾಡೋಂಗಿಲ್ಲ ನೋಡ್ರಿ. ಇವಾಗ ಎಲ್ಲರಿಗೆ ಎಷ್ಟೆಷ್ಟು ಬೇಕಂತ ಹೇಳಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟೆ ಮಾಡ್ತೀನಿ. ಮತ್ತು ಅವೇ ರೊಟ್ಟಿ ಸಂಜೆ ಕುಡ್ದು ಅಂತಂದ್ರೆ ಯಾರೂ ತಿನ್ನಂಗಿಲ್ಲ. ಮತ್ತು ಸಂಜಿಕ ಅಂಥೇಳಿ ಚಪಾತಿ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ ಎಷ್ಟು ಬಿಸಿಲೈತಿ ಅಂಥೇಳಿ. ಹೊರಗಡೆ ಅಷ್ಟು ಬಿಸಿಲೈತಿ. ಹುಡುಗರಿಬ್ಬರು ನಾಷ್ಟ ತಿಂದ್ಮ್ಯಾಗ ಪೊಡ್ ಮಾಡಿದ್ನೆಲ್ಲ ತಿಂದ್ಮ್ಯಾಗ ಬರ್ಕೋತ ಕುಂತಾರೆ ನೋಡ್ರಿ. ಕರೆಂಟ್ ನಿನ್ನೆ ಹೋಗಿದ್ದು ಇನ್ನಾದರೂ ಕರೆಂಟ್ ಇಲ್ಲ ನೋಡ್ರಿ. ನೋಡ್ತಿರ್ಬೋದು ಜನ್ರೇಟ್ರ್ ಆನ್ ಮಾಡೀನಿ. ಆದ್ರೂ ಕೂಡ ಅದಕ್ಕೂ ಜನ್ರೇಟ್ರು ಕೂಡ ಚಾರ್ಜ್ ಆಗಬೇಕಲ್ಲ, ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಆಫ್ ಮಾಡೀನಿ. ಹುಡುಗರು ಕುದಿ ಅನ್ನಕತ್ರು, ಹಾಗಾಗಿ ಇವಾಗ ಆನ್ ಮಾಡೀನಿ. ಅದು ಫ್ಯಾನ್ ಹಚ್ಕೊಂಡು ಕುಂತಾರೆ ಅವರು. ರಾತ್ರಿ ಬೆಳತನ ಅದು ಜನ್ರೇಟ್ರ್ ಆನ್ ಮಾಡಿದ್ರೆ ಮತ್ತು ಅದಕ್ಕೂ ಕೂಡ ಮತ್ತು ಇವಾಗಂತರ ಕರೆಂಟ್ ಜಾಸ್ತಿ ತೆಗಿಲಾಕತ್ತಾರ. ಮತ್ತು ಸ್ವಲ್ಪ ಚಾರ್ಜ್ ಇದು ಆಗಬೇಕಲ್ಲ ಅದು, ಹಾಗಾಗಿ ಇವಾಗ ಆನ್ ಮಾಡ್ಯದ. ಅದು ಫ್ಯಾನ್ ಹಚ್ಕೊಂತ ಕುಂತು ಬರ್ಯಾಕತ್ತಾರ ನೋಡ್ರಿ. ನಾನು ಒಳಗಡೆ ಅಡುಗೆ ಮಾಡಬೇಕು. ಎಷ್ಟು ಬಿಸಿಲೈತೆ ನೋಡ್ರಿ. ಇವಾಗ 11:30 ಆಗ್ಯದ. 11:30ಗೆ ಬಿಸಿಲು ಮಿರಿ ಅಂತ ಹೇಳಿ ಮಿಂಚಾಕತ್ತದ. ಹೊರಗೆ ಕಾಲನೇ ಎಡಿಸ್ಕೊಡಲಾಗ್ಯದ ನೋಡ್ರಿ, ಅಷ್ಟೊಂದು ಬಿಸಿಲದ. ಎಲ್ಲರದು ಊಟ ಆದ್ಮ್ಯಾಗ ಇವಾಗ ಚೂಡ ಮಾಡಿ ಮಮ್ಮಿ ಅಂತ ಅನ್ನಕತ್ತಿದ್ದ ಮೋಹಿತ. ಹಾಗಾಗಿ ಅವ ಹೇಳಕತ್ತಾನ ಅಂತೇಳಿ ಚೂಡ ಮಾಡಿ ನೋಡ್ರಿ. ಈ ರೀತಿ ಮಾಡಿಟ್ನಿ ಅಂತಂದ್ರೆ ಹುಡುಗರು ಇವಾಗ ಮನೆಯಾಗೆ ಇರ್ತಾರೆ. ಏನು ತಿನ್ನಲಿ ಏನು ಬಿಡಲಿ ಅಂತ ಹೇಳಿ ಅಂತಿರ್ತಾರೆ. ಹಾಗಾಗಿ ಮಾಡಿಟ್ನಿ ಅಂತಂದ್ರೆ ತಿನ್ನಷ್ಟು ತಿಂದು ಉಳ್ದು ಸ್ವಲ್ಪ ಕ್ಯಾರಿ ಬ್ಯಾಗ್ದಾಗ ಇಟ್ನಿ ಅಂತಂದ್ರೆ ಹಂಗೆ ಕುರುಮ್ ಅಂತಿರ್ತಾವೆ. ಬೇಕಾದಾಗ ಹಾಕೊಂಡು ತಿಂತಾರೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿ ನೋಡ್ರಿ ಚೂಡ. ಈ ರೀತಿ ಮಾಡಿಟ್ನಿ ಅಂತಂದ್ರೆ ಎಲ್ಲರೂ ಕೂಡ ಬೇಕಾದಾಗ ಮಾಡ್ಕೊಂಡು ತಿಂತಾರೆ. ಅದೇ ರೀತಿ ಪಲ್ಯ ಇದು ಉಪ್ಪಿನಕಾಯಿ ಹಾಕಿ ನೋಡ್ರಿ. ಅಂದರೆ ಉಪ್ಪಿನಕಾಯಿ ಹಾಕ್ಬೇಕಂತ ಹೇಳಿ ಭಾಳ ದಿನದಿಂದ ಅಂದ್ಕೊಂಡಿದ್ದೆ. ನಮ್ಮ ಮೋಹಿತಗೆ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಮೊದಲು ಹಾಕಿದ್ನೆ ಉಪ್ಪಿನಕಾಯಿ ಒಂದು ಸ್ವಲ್ಪ ಭಾಳ ದಿನ ಆಗಿದ್ದು ಹಾಳಾದಂಗೆ ಆಗಿದ್ದು. ಹಾಗಾಗಿ ಫ್ರೆಶ್ಶಾಗಿ ಹಾಕ್ಬೇಕಂತ ಹೇಳಿ ಅಂದ್ಕೊಂಡ್ಬಿಟ್ಟು ಇವಾಗ ಒಂದು 15-20 ಕಾಯಿ ತೊಗೊಂಡ್ಬಿಟ್ಟು ಸ್ವಲ್ಪನೇ ಹಾಕಿ ನೋಡ್ರಿ. ಭಾಳ ಹಾಕಿದ್ರೆ ಅದು ಇದು ರುಚಿ ಬರೋಂಗಿಲ್ಲ ಅಂತ ನನಗೂ ಸರಿಯಾಗಿ ಮಾಡೋಕ್ಕೆ ಬರಲ್ಲ. ಆದರೂ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದು 15-20 ಕಾಯಿನಷ್ಟೇ ಹಾಕಿ ನೋಡ್ರಿ. ಅದು ಇವಾಗ ಸುಡ್ಲಾಗತ್ತದ. ತಣ್ಣಗಾದ್ಮ್ಯಾಗ ಒಂದು ಇದಕ್ಕೆ ಡಬ್ಬಿಗೆ ಹಾಕಿಡ್ಬೇಕಂಥೇಳಿ ಇಷ್ಟೇ ಇಟ್ಟು ನೋಡ್ರಿ. ಇಲ್ಲಿಗೆ ಈ ಬ್ಲಾಗನ್ನು ಮುಗಿಸ್ತೀನಿ ಫ್ರೆಂಡ್ಸ್. ಬ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.